ಈ ಗ್ಯಾರಂಟಿ ಯೋಜನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಬೆನಿಫಿಟ್ ಆಗುತ್ತಾ? ನಮ್ಮ ಆಸೆ ಇದೆ, ನಮ್ಮ 100% ಇದೆ, ನಮ್ಮ ಕಾರ್ಯಕರ್ತರಿದೆ, ಲೀಡರ್ದಿದೆ, ಎಲ್ಲರದು ಖಂಡಿತವಾಗಿ ಆಗ್ತದೆ. ಈಗ ಅದೊಂದು ಪ್ರಯೋಗ ಮಾಡಿಬಿಟ್ಟಿದ್ದೀವಿ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಪ್ರತಿ ತಿಂಗಳು. ಇನ್ನೊಂದು ಕಡೆ ಯಾರ್ಯಾರಿಗೆ ಉದ್ಯೋಗ ಇನ್ನೂ ಸಿಕ್ಕಿಲ್ಲ ಅವ್ರಿಗೊಂದಷ್ಟು ಇಂಟ್ರಿಗೆ ಹೋಗ್ಲಿಕ್ಕೆ, ಅವ್ರಿಗೆ ಅಲ್ಲಿ ಹೋಗಿ ಬರಲಿಕ್ಕೆ ಅಂತ ಇಂಟ್ರಿಗೆ ಹೋಗ್ಲಿಕ್ಕೆ ಹೆಚ್ಚು ಅದು ಲಾಭದಾಯಕ ಆಗ್ತದೆ ಅಂತ ಇದೆ. ಅದು ಒಳ್ಳೆ ಸ್ಕೀಮ್. ಯಾಕೆ ಭಾಳಷ್ಟು ಜನಕ್ಕೆ ನೋಡಿದ್ದೀವಿ ನಾವು, ನಮ್ಮ ಭಾಗದಲ್ಲಿದೆ ದುಡ್ಡು ಇಲ್ಲದೆ ಅವ್ರು ಇಂಟ್ರಿಗೆ ಹೋಗೋಲ್ಲ. ಅಟ್ಲೀಸ್ಟ್ ದುಡ್ಡು ಸಿಕ್ಕರೆ ಭಾಳ ಮಂದಿ ಹೋಗ್ಲಿಕ್ಕೆ ಅವಕಾಶ ಇರೋಲ್ಲ. ಸೊ ಆ ದುಡ್ಡಿನಿಂದ ಅವರು ಅಟ್ಲೀಸ್ಟ್ ಇಂಟ್ರ್ಯೂ ಅಟೆಂಡ್ ಮಾಡ್ತಾರೆ. ಅವ್ರು ಲಕ್ ಇದ್ರೆ ಆಗ್ಬೋದು ನೌಕರಿ. ಹಂಗೆ ನೋಡಕ್ ಹೋದ್ರೆ ಎಲ್ಲಾ ಏಜ್ ಗ್ರೂಪ್ ಮತ್ತು ಜೆಂಡರ್ಗಳನ್ನ ನೀವು ಟಚ್ ಮಾಡಿದ್ದೀರಿ ಗ್ಯಾರಂಟಿ ಯೋಜನೆಯಿಂದ. ಅದೆಲ್ಲವೂ ಕೂಡ ಚೆನ್ನಾಗಿ ವರ್ಕೌಟ್ ಆದರೆ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿನೇ ಇರಬೇಕು ಸರ್ ಆ್ಯಕ್ಚುಲಿ. ಬಟ್ ಆ ಥರದ ಪರಿಸ್ಥಿತಿ ಕಾಣಿಸ್ತಿಲ್ಲ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ನಾವು ಚುನಾವಣೆ ಬಂದಾಗ ನಮ್ಮದು ಅರುಣಾಶಿನೇ ಆಗ್ತದೆ, ಅಷ್ಟಕ್ಕೆ ಸೀಮಿತ ಆಗ್ತೀವಿ. ಅವ್ರದ್ದು 24/7 ಅಂತಿರಲ್ಲ, ಅದು ನಮಗೊಂದು ಸರಿ ಅದು ನಷ್ಟ ಆಗ್ತೈತೆ, ಲಾಭ ಆಗೋಲ್ಲ. ಅವ್ರದ್ದು ಹಂಗಲ್ಲ, ಅವ್ರದ್ದು ವಿಂಗ್ ಬೇರೆ ಇದೆ. ಅವರು ರಾಜಕೀಯ BJP ನೋಡೋಲ್ಲ, ಅವರು RSS, ರಾಮ ಮಂದಿರ, ಮೋದಿ ಅವ್ರು ನೋಡಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಪಕ್ಷದ ಕಡೆ ಸಂಬಂಧ ಇಲ್ಲ ಅವ್ರದ್ದು. ಸರ್ ನೀವು ಯಾಕೆ ನಮಗೊಂಥರ ಸ್ಪೆಷಲ್ ಅನ್ನಿಸ್ತೀರಾ ಸರ್ ನೀವು? ಯಾಕೆಂದ್ರೆ ಯಾವುದೇ ಪ್ರಶ್ನೆನ ಬೇರೆಯವ್ರು ಕೇಳಿದಾಗ ಅದನ್ನ ಕವರ್ ಮಾಡ್ಕೊಳಕ್ಕೆ ನೋಡ್ತಾರೆ. ನೀವು ಹಂಗಲ್ಲ, ಇದ್ದದ್ದಿನ ಇದ್ದಾಗೆ ನಿಜ ಸ್ಥಿತಿಯನ್ನು ಹಾಗೆ ಹೇಳ್ತೀರಿ. ಮತ್ತು ಇದರಲ್ಲಿ ಏನು ಪ್ರಶ್ನೆ ಇಲ್ಲ. ನಮ್ಮ ತಪ್ಪನ್ನು ಹೊರಗೆ ಮೂಡಿಸಿದಾಗೆ ನಾವು ಮುಚ್ಚಿಟ್ರೆ ನಮಗೆ ಅಪಾಯ ಇರೋದು. ಸತೀಶ್ ಜಾರಕಿಹೊಳಿ ಅವರು DCM ಆಗಬೇಕು ಅನ್ನೋದೊಂದು ಕೂಗಿತ್ತಲ್ಲ ಸರ್, ಈಗಲೂ ಇದೆಯಲ್ಲ ಸರ್? ಇಲ್ಲ, ಕೂಗಿದೆ ಅಂತ ಇಲ್ಲ ಹೇಳಿಕ್ಕಾಗಲ್ಲ. ಅದು ಅಂತಿಮವಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು. ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಅವಶ್ಯಕತೆ ಇದೆಯಾ? ಇದೆ. ಬೇರೆ ಸ್ಟೇಟ್ನಲ್ಲಿ 4-5 ಮಾಡಿದ ಉದಾಹರಣೆಗಳಿದೆಯಲ್ಲ. ಬೇರೆ ಕಡೆ 4 ಇದೆ, 5 ಮಾಡಿದ್ದಾರೆ. ಇಲ್ಲಿ ಆಂಧ್ರದಾಗ ಮಾಡಿದ್ರು ಮುಂಚೆ, ಆಂಧ್ರ ಜಗನ್ ಅವರೇನೋ ಮಾಡಿದ್ರು. ಸೊ ಮಹಾರಾಷ್ಟ್ರದಲ್ಲಿ ಕೂಡ ಇರ್ಬೋದ್ರೆ. ಬೇರೆ ಬೇರೆ ರಾಜ್ಯಗಳು ಮಾಡಿದ ಉದಾಹರಣೆಗೆ ಅದಾರು, ಇಲ್ಲ ಅಂತಿಲ್ಲ. ಅದು ಮಾಡೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವರು ಟ್ರೆಡಿಷನಲ್ ವೋಟ್ರು, 70-75 ವರ್ಷದಿಂದ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಹೌದು, ನಮಗೂ ಓಟ್ ಹಾಕಿದ್ವಿ, ನಮಗೂ ಸಿಗಬೇಕಂತ ಸಮುದಾಯದ ಕೂಗಿದೆ. ಆ ವಿಚಾರಗಳನ್ನ ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದೀವಿ. ಬಟ್ ಯಾಕೆ ಮೀನಾಮೇಶ ಎಣಿಸ್ತಿದ್ದಾರೆ ಸರ್? ಇನ್ನು ಸ್ಟಿಲ್ ಟೇಕಿಂಗ್ ಟೈಮ್ ತುಂಬಾ. ಅವ್ರದೇ ಅಂತ ಲೆಕ್ಕಾಚಾರ ಇರ್ತೈತಿ. ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಬೆನಿಫಿಟ್ ಆಗುತ್ತಾ? ನಮ್ಮ ಆಸೆ ಇದೆ, ನಮ್ಮ 100% ಇದೆ, ನಮ್ಮ ಕಾರ್ಯಕರ್ತರಿದೆ, ಲೀಡರ್ದಿದೆ, ಎಲ್ಲರದು ಖಂಡಿತವಾಗಿ ಆಗ್ತದೆ. ಈಗ ಅದೊಂದು ಪ್ರಯೋಗ ಮಾಡಿಬಿಟ್ಟಿದ್ದೀವಿ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಪ್ರತಿ ತಿಂಗಳು. ಇನ್ನೊಂದು ಕಡೆ ಯಾರ್ಯಾರಿಗೆ ಉದ್ಯೋಗ ಇನ್ನೂ ಸಿಕ್ಕಿಲ್ಲ ಅವ್ರಿಗೊಂದಷ್ಟು ಇಂಟ್ರಿಗೆ ಹೋಗ್ಲಿಕ್ಕೆ, ಅವ್ರಿಗೆ ಅಲ್ಲಿ ಹೋಗಿ ಬರಲಿಕ್ಕೆ ಅಂತ ಇಂಟ್ರಿಗೆ ಹೋಗ್ಲಿಕ್ಕೆ ಹೆಚ್ಚು ಅದು ಲಾಭದಾಯಕ ಆಗ್ತದೆ ಅಂತ ಇದೆ. ಅದು ಒಳ್ಳೆ ಸ್ಕೀಮ್. ಯಾಕೆ ಭಾಳಷ್ಟು ಜನಕ್ಕೆ ನೋಡಿದ್ದೀವಿ ನಾವು, ನಮ್ಮ ಭಾಗದಲ್ಲಿದೆ ದುಡ್ಡು ಇಲ್ಲದೆ ಅವ್ರು ಇಂಟ್ರಿಗೆ ಹೋಗೋಲ್ಲ. ಅಟ್ಲೀಸ್ಟ್ ದುಡ್ಡು ಸಿಕ್ಕರೆ ಭಾಳ ಮಂದಿ ಹೋಗ್ಲಿಕ್ಕೆ ಅವಕಾಶ ಇರೋಲ್ಲ. ಸೊ ಆ ದುಡ್ಡಿನಿಂದ ಅವರು ಅಟ್ಲೀಸ್ಟ್ ಇಂಟ್ರ್ಯೂ ಅಟೆಂಡ್ ಮಾಡ್ತಾರೆ. ಅವ್ರು ಲಕ್ ಇದ್ರೆ ಆಗ್ಬೋದು ನೌಕರಿ. ಹಂಗೆ ನೋಡಕ್ ಹೋದ್ರೆ ಎಲ್ಲಾ ಏಜ್ ಗ್ರೂಪ್ ಮತ್ತು ಜೆಂಡರ್ಗಳನ್ನ ನೀವು ಟಚ್ ಮಾಡಿದ್ದೀರಿ ಗ್ಯಾರಂಟಿ ಯೋಜನೆಯಿಂದ. ಅದೆಲ್ಲವೂ ಕೂಡ ಚೆನ್ನಾಗಿ ವರ್ಕೌಟ್ ಆದರೆ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿನೇ ಇರಬೇಕು ಸರ್ ಆ್ಯಕ್ಚುಲಿ. ಬಟ್ ಆ ಥರದ ಪರಿಸ್ಥಿತಿ ಕಾಣಿಸ್ತಿಲ್ಲ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ನಾವು ಚುನಾವಣೆ ಬಂದಾಗ ನಮ್ಮದು ಅರುಣಾಶಿನೇ ಆಗ್ತದೆ, ಅಷ್ಟಕ್ಕೆ ಸೀಮಿತ ಆಗ್ತೀವಿ. ಅವ್ರದ್ದು 24/7 ಅಂತಿರಲ್ಲ, ಅದು ನಮಗೊಂದು ಸರಿ ಅದು ನಷ್ಟ ಆಗ್ತೈತೆ, ಲಾಭ ಆಗೋಲ್ಲ. ಅವ್ರದ್ದು ಹಂಗಲ್ಲ, ಅವ್ರದ್ದು ವಿಂಗ್ ಬೇರೆ ಇದೆ. ಅವರು ರಾಜಕೀಯ BJP ನೋಡೋಲ್ಲ, ಅವರು RSS, ರಾಮ ಮಂದಿರ, ಮೋದಿ ಅವ್ರು ನೋಡಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಪಕ್ಷದ ಕಡೆ ಸಂಬಂಧ ಇಲ್ಲ ಅವ್ರದ್ದು. ಸರ್ ನೀವು ಯಾಕೆ ನಮಗೊಂಥರ ಸ್ಪೆಷಲ್ ಅನ್ನಿಸ್ತೀರಾ ಸರ್ ನೀವು? ಯಾಕೆಂದ್ರೆ ಯಾವುದೇ ಪ್ರಶ್ನೆನ ಬೇರೆಯವ್ರು ಕೇಳಿದಾಗ ಅದನ್ನ ಕವರ್ ಮಾಡ್ಕೊಳಕ್ಕೆ ನೋಡ್ತಾರೆ. ನೀವು ಹಂಗಲ್ಲ, ಇದ್ದದ್ದಿನ ಇದ್ದಾಗೆ ನಿಜ ಸ್ಥಿತಿಯನ್ನು ಹಾಗೆ ಹೇಳ್ತೀರಿ. ಮತ್ತು ಇದರಲ್ಲಿ ಏನು ಪ್ರಶ್ನೆ ಇಲ್ಲ. ನಮ್ಮ ತಪ್ಪನ್ನು ಹೊರಗೆ ಮೂಡಿಸಿದಾಗೆ ನಾವು ಮುಚ್ಚಿಟ್ರೆ ನಮಗೆ ಅಪಾಯ ಇರೋದು. ಸತೀಶ್ ಜಾರಕಿಹೊಳಿ ಅವರು DCM ಆಗಬೇಕು ಅನ್ನೋದೊಂದು ಕೂಗಿತ್ತಲ್ಲ ಸರ್, ಈಗಲೂ ಇದೆಯಲ್ಲ ಸರ್? ಇಲ್ಲ, ಕೂಗಿದೆ ಅಂತ ಇಲ್ಲ ಹೇಳಿಕ್ಕಾಗಲ್ಲ. ಅದು ಅಂತಿಮವಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು. ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಅವಶ್ಯಕತೆ ಇದೆಯಾ? ಇದೆ. ಬೇರೆ ಸ್ಟೇಟ್ನಲ್ಲಿ 4-5 ಮಾಡಿದ ಉದಾಹರಣೆಗಳಿದೆಯಲ್ಲ. ಬೇರೆ ಕಡೆ 4 ಇದೆ, 5 ಮಾಡಿದ್ದಾರೆ. ಇಲ್ಲಿ ಆಂಧ್ರದಾಗ ಮಾಡಿದ್ರು ಮುಂಚೆ, ಆಂಧ್ರ ಜಗನ್ ಅವರೇನೋ ಮಾಡಿದ್ರು. ಸೊ ಮಹಾರಾಷ್ಟ್ರದಲ್ಲಿ ಕೂಡ ಇರ್ಬೋದ್ರೆ. ಬೇರೆ ಬೇರೆ ರಾಜ್ಯಗಳು ಮಾಡಿದ ಉದಾಹರಣೆಗೆ ಅದಾರು, ಇಲ್ಲ ಅಂತಿಲ್ಲ. ಅದು ಮಾಡೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವರು ಟ್ರೆಡಿಷನಲ್ ವೋಟ್ರು, 70-75 ವರ್ಷದಿಂದ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಹೌದು, ನಮಗೂ ಓಟ್ ಹಾಕಿದ್ವಿ, ನಮಗೂ ಸಿಗಬೇಕಂತ ಸಮುದಾಯದ ಕೂಗಿದೆ. ಆ ವಿಚಾರಗಳನ್ನ ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದೀವಿ. ಬಟ್ ಯಾಕೆ ಮೀನಾಮೇಶ ಎಣಿಸ್ತಿದ್ದಾರೆ ಸರ್? ಇನ್ನು ಸ್ಟಿಲ್ ಟೇಕಿಂಗ್ ಟೈಮ್ ತುಂಬಾ. ಅವ್ರದೇ ಅಂತ ಲೆಕ್ಕಾಚಾರ ಇರ್ತೈತಿ. ಯಾಕಂದ್ರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.